ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 9731321173 and 083142133873. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಅಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ, ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD ಅಸ್ತಮಾ ಕೇರ್, 24x7 NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ. ಹೋಗುವವರು ಹೋಗುತ್ತಿರುತ್ತಾರೆ. ಆಯಾರಾಮ್ ಗಯಾರಾಮ್ ಅನ್ಕೊಳ್ತೀವಿ ಅಷ್ಟೇ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಾಖ್ಯಾನಿಸಿದರು. ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡ ಬೆನ್ನಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಂಡಿಲ್ಲ ಎಂಬುದು ಸುಳ್ಳು ಎಂದರು. ಬಿಜೆಪಿಯಲ್ಲಿ ತಮ್ಮನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ ಎಂದು ಅವರೇ ಖುದ್ದಾಗಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಳಿಕ ಹೇಳಿದ್ದಾರೆ. ಅವರ ರಾಜಕೀಯ ಮುತ್ಸದಿತನ ನೋಡಿ ಟಿಕೆಟ್ ನೀಡಲಾಗಿತ್ತು. ಬಳಿಕ ವಿಧಾನ ಪರಿಷತ್ ಸದಸ್ಯರನ್ನಾಗಿಯೂ ಮಾಡಲಾಗಿತ್ತು. ಇಷ್ಟೆಲ್ಲ ಆದ ನಂತರವೂ ಅವರು ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಎಂದ್ರೆ ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಎಂದರು. ಕಾಂಗ್ರೆಸ್ 135 ವರ್ಷಗಳಷ್ಟು ಹಳೆಯ ಪಕ್ಷ. ಅಂದು ಪಕ್ಷಕ್ಕೆ ಯಾವ ನಿಲುವು ಮತ್ತು ಸಿದ್ಧಾಂತಗಳು ಇದ್ವೋ ಈಗಲೂ ಅದೇ ನಿಲುವು ಸಿದ್ಧಾಂತಗಳ ಮೇಲೆ ಪಕ್ಷ ನಡೆಯುತ್ತಿದೆ. ಘರ್ ವಾಪಸ್ ಹೆಸರಿನಲ್ಲಿ ಯಾರಾದ್ರೂ ಹೋದ್ರೆ ಹೋಗಲಿ, ಹಮಾರಾ ಘರ್ ಇಂಟ್ಯಾಕ್ಟ್ ಹೈ ಎಂದು ಹೇಳಿದರು. ಡೆಲ್ಲಿ ಕಚೇರಿಯಲ್ಲಿ ಏನ್ ಹೇಳಕ್ ಬಯಸ್ತೀರಿ ಸರ್? ಇವತ್ತು ಸೇರ್ಪಡೆ ಆದ್ರೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ. 8-9 ತಿಂಗಳ ನೋಡಿ, ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿಲ್ಲ. ನನ್ನೇನಾಗಿತ್ತು, ಯಾವಾಗ BJP ಅವ್ರಿಗೆ ಕೈ ಬಿಟ್ಟು ಕೈ ಹಿಡಿದು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನು ಕೊಟ್ಟು ನಾವು ಇಟ್ಕೊಂಡಿದ್ವಿ. ಯಾಕೆ ಹೋಗಿದ್ರೆ ನನಗೆ ಗೊತ್ತಿಲ್ಲ. ನಾನು ಚೆಕ್ ಮಾಡ್ಕೊತೀನಿ. ಸ್ಥಾನಮಾನದ ಏನರ ಕೊರತೆ ಕಂಡು ಬಂತ ಸರ್? ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ. ಅದಾದ್ಮೇಲೆ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ. ಶಾಸಕರನ್ನು ನಾವು ಮಾಡಿದ್ವಿ. ಯಾಕಂದರೆ ಅವರ ಒಂದು ಕೊಡುಗೆ ಇದೆ, ಅವ್ರದ್ದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ. ಅದನ್ನು ಗಣನೆಗೆ ತಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅವರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಪರಿಶ್ರಮ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು, ಮತ್ತೆ 6 ತಿಂಗಳಿಂದ ಏನಾಗಿತ್ತು, ಅದಕ್ಕೆ ಏನಿದೆ ನೋಡೋಣ. ಅವ್ರು ಫಸ್ಟ್ ಉತ್ತರ ಕೊಡಲಿ. 7-8 ತಿಂಗಳಿಂದ ನನ್ನ ಬೆಂಬಲಿಗರ ಒತ್ತಡ ಇತ್ತು, ಮರಳಿ ಬಿಜೆಪಿ ಬರ್ರಿ ಅಂತ. ಆಯ್ತು, ಅದೇನೇ ಇರಬಹುದು, ಕೊಡ್ಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ನಾವು ರಿಯಾಕ್ಟ್ ಮಾಡ್ತೀವಿ. ಈಗ ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು
ಅವರ ಇದು ಮಾಡಲಿ, ಅವ್ರೇನಿದೆ ಅದು ಉತ್ತರ ಕೊಡಲಿ, ಯಾಕೆ ಬಿಟ್ಟಿದ್ದಾರೆ, ಏನು ಸಮಸ್ಯೆ ಇತ್ತು. ಅದಾದ್ಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡೋದು. ಈಗ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, 6 ತಿಂಗಳಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ಅವ್ರು ತಪ್ಪಿಸಿದ್ರೆ ಅಂತ, ಅದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಈ ಇಷ್ಟನ್ಯಾಯ ಏನು ಮಾಡಿಬಿಟ್ವಿ? ಏನೇ ಇದ್ರೂ ಕೊಟ್ಟು ನೋಡೋಣ, ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು, ಅವ್ರ ಸ್ಟ್ಯಾಂಡ್ ಬೇರೆ, ಅಂದರೆ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ. ನೀವು ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ. ಈಗೇನು ಬದಲಾವಣೆ ಆಗಿದೆಯಾ? 135 ವರ್ಷದಿಂದ ಅದೇ ಇದೆ. ಬಟ್ ಅವ್ರಿಗೆ ಸಂವಿಧಾನನೇ ನಮ್ದು ಇದು ಅಂತಲೇ ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗೇನು ಬೇರೆ ಇತ್ತು? 150-100 ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದ್ದೀವ? ನೋಡೋಣ. ಅದು ನೋಡಿ, ಯಾರೇ ಇರಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ. ಆಯಾರಾಮ್ ದಯಾರಾಮ್ ಅಂತ ನಿಂತಿಲ್ಲ. ಅಲ್ಲ ಸರ್, ನಾವು ಅದಕ್ಕೆ ಬಿಟ್ಟು ಬಂದಿದ್ದೀವಿ. ಮತ್ತೆ ಅದೇ ವಾಪಸ್ ನಾನು ಹೇಳ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ, ಅವ್ರೇನು ಉತ್ತರ, ಅವ್ರೇನು ಕಾರಣಗಳು ಕೊಡ್ತಾರೆ ಅದು ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಇರಲಾರ್ದೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡಲಿ, ಇಂಥದ್ದು ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮಗೆ ಈ ವೇದಿಕೆ ಮೇಲೆ ಕೂರಿಸಿಲ್ಲ, ನಮ್ಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ. ಹಾವೇರಿ ಅಥವಾ ಬೆಳಗಾವಿ ಸ್ವಲ್ಪ ಖಾಲಿ, BJPನೂ ಖಾಲಿ ಆಗ್ತದೆ, JDS ಮೊದಲ ಸ್ಟೆಪ್ ಆಗ್ತದೆ. ಈಗ ನೆಕ್ಸ್ಟ್ ಮತ್ತೆ ವಾಪಸ್ ಶುರು ಮಾಡ್ತಾರೆ. ನೋಡಿ, ಮಾಡಲಿ, ಯಾರು ಜನ ವಾಪಸ್ ಬಂದವ್ರದ್ದು ಅಲ್ಲಿಂದ ಬಿಟ್ಟು ಹೋಗ್ತಾರೆ. ಅಲ್ಲ, ನಿಮ್ಮಲ್ಲಿ ಇದ್ದವರಿಗೂ ಮತ್ತೆ ಅದರಲ್ಲಿ ಹಮಾರ ಘರ್ ಇಂಟ್ಯಾಕ್ಟ್. ಈಗ ಬರೋರು ಬರ್ತಾರೆ, ಹೋಗ್ಕೊಂಡು ಹೋಗ್ತಾರೆ. ಹಂಗಂತ ನಮ್ಮ ಪಕ್ಷ ಮುಳುಗೋಗಿದೆ. 100 ವರ್ಷದಿಂದ ನಡ್ಸ್ಕೊಂಡು ಬಂದಿಲ್ಲ, ಇನ್ನೂ 100 ವರ್ಷನೂ ನಡ್ಸ್ಕೊಂಡು ಹೋಗ್ತಾರೆ. ಅಲ್ಲ ಸರ್, ತಾವು ನಿರೀಕ್ಷೆ ಮಾಡಿದ್ರಿ JDS BJP ಖಾಲಿ ಆಗ್ತದೆ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ, ಖಚಿತ. ಇದು ಯಾಕೆ ಗಡ್ಬಿಟ್ಟು ಮಾಡ್ಲಾಗ್ತೀರಿ? ಇನ್ನು ಬಜೆಟ್ ಹೋಗಿಲ್ಲ. ಇಲ್ಲಿ ರಿವರ್ಸ್ ಆಯ್ತಲ್ಲ ಸರ್. ಈಗ ಏನು ಸೆಟ್ರು ಬಿಟ್ಟು ಹೋಗಿದ್ದು, ಬಂದವ್ರು ಬಂದರು, ಹೋದವ್ರು ಹೋದರು. ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತದ, ಅವೆಲ್ಲ ಏನಿಲ್ಲ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀವಿ. ಮುಂಚೆನೇ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ. ಯಾರು ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಅಲ್ಲಿ ಇನ್ನ ಮ್ಯಾಚಿಗೆ. ಪ್ಲೇಯಿಂಗ್ 11ನಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ. ಕೆಲವು ಜನ ಆಟಕ್ಕೆ ಬಿಟ್ಟು ಲೆಕ್ಕಕ್ಕಿಲ್ಲನೂ ಇರ್ತಾರೆ. ಅದೇ ಲಿಸ್ಟ್ ಸೇರಿದ್ರ ಹೇಳ್ತಾ ಇಲ್ವಾ? ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ನಾವು ಉತ್ತರ ಕೊಡ್ತೀವಿ. ಏನು ಪರಿಣಾಮ ಆಗ್ಬೋದು ಸರ್? ಏನು ಪರಿಣಾಮ? ನಾವು ಪಕ್ಷ ಈ ಪಕ್ಷ ನನ್ನಿಂದ ನಡೀತಾ ಇದೇನ್ರಿ? ಏನು ಪರಿಣಾಮ ಆಗಿದೆ? ಪಕ್ಷ ಪ್ರಿಯಾಂಕ್ ಖರ್ಗೆಯಿಂದನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರ ಕಡೆಯಿಂದನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ, ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ. ಶಕ್ತಿ ಯೋಜನೆಯ ಪರಿಣಾಮ ರಾಜ್ಯದಲ್ಲಿ ಬಸ್ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಾರಿಗೆ ಬಸ್ ಒದಗಿಸುವ ದೃಷ್ಟಿಯಿಂದ ಬರುವ ಮಾರ್ಚ್ ಅಂತ್ಯಕ್ಕೆ ರಾಜ್ಯದ 4 ನಿಗಮಗಳಿಗೆ 5,800 ಬಸ್ ಖರೀದಿಸಲಾಗುವುದು ಎಂದು ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ KKRDBಯ 20 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಕೋಟೆ ಮಾದರಿಯ ನಗರ ಸಾರಿಗೆ ಬಸ್ ನಿಲ್ದಾಣ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚುತ್ತಿರುವ ಕಾರಣ ಹೊರವಲಯದ 4 ದಿಕ್ಕಿನಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂಬ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರ ಪ್ರಸ್ತಾವನೆಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಿವೇಶನ ನೀಡಿದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಶಕ್ತಿ ಯೋಜನೆ ಜಾರಿಗೂ ಮುನ್ನ ರಾಜ್ಯದಲ್ಲಿ ಪ್ರತಿದಿನ 84 ಲಕ್ಷ ಜನ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಯೋಜನೆ ಜಾರಿಯಾದ ನಂತರ 1.10 ಕೋಟಿ ಜನ ಪ್ರಯಾಣಿಸುತ್ತಿದ್ದಾರೆ. ಶಕ್ತಿ ಯೋಜನೆ ಕುರಿತು ವಿರೋಧ ಪಕ್ಷದವರು ಇಲ್ಲಾ ಸಲ್ಲದ ಆರೋಪ ಮಾಡುತ್ತಿದ್ದರು. ಈಗ ಯೋಜನೆ ಜಾರಿಯಾಗಿದೆ. ಕಳೆದ 8 ತಿಂಗಳ ಅವಧಿಯಲ್ಲಿ 139 ಕೋಟಿ ಜನ ಸಂಚಾರ ಮಾಡುತ್ತಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆ ಇಟ್ಟಂತಾಗಿದೆ ಎಂದು ಬಣ್ಣಿಸಿದರು. ಆಧಾರದ ಮೇಲೆ ಕೆಲಸವನ್ನು ತಗೊಳ್ಳೋದಕ್ಕೆ ಬಂದಿದ್ದಂಥ ಆದೇಶ ಪತ್ರವನ್ನು ತಗೊಳ್ಳೋಕ್ಕೆ ಬಂದಿದ್ದಂಥವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಹೊಸ ಒಂದು ಬಸ್ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಇಲ್ಲೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಆ ಬಸ್ ಸ್ಟ್ಯಾಂಡು ನಾನೇ ಉದ್ಘಾಟನೆ ಮಾಡಿದ್ದೆ. ಈ ನಮ್ಮ ಅಲ್ಲಂ ಪ್ರಭು ಅವರು ಇನ್ನು 2 ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಗ ಕೊಡಿ, ಮಾಡಿಸ್ಕೊಡ್ತೀನಿ ಅಂತ ಕಾಲಲ್ಲಿ ಬರೋವಾಗ ಹೇಳಿದೆ. ನಿಮ್ಮೆದುರಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಜಾಗ ಕೊಟ್ಟರೆ ಖಂಡಿತ ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಬಸ್ ನಿಲ್ದಾಣ ನಮ್ಮ ಹಿಂದೆ ಜಾಗವನ್ನು ಕೊಂಡ್ಕೊಂಡು
ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಬಸ್ ಸ್ಟ್ಯಾಂಡ್ ಇವತ್ತು ಆಗಿದೆ. ಜನಸಂಖ್ಯೆ ಕೂಡ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕಂಗೆ ಹೊಸ ಬಸ್ ನಿಲ್ದಾಣಗಳು ಮತ್ತು ಹಳೆ ಬಸ್ ನಿಲ್ದಾಣಗಳ ಇದು ದೊಡ್ಡದಾಗಿ ಮಾಡುವಂಥದ್ದು ಎಲ್ಲ ಕಡೆ ಕೂಡ ಆಗಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಅಜಯ್ ಅವರು 50 ಕೋಟಿ ಕೊಡ್ತೀವಿ, ಒಂದು ಅವರು 50 ಕೋಟಿ ಕೊಟ್ಟರೆ ನಾವು 100 ಕೋಟಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. 50-50 ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿ, ಯಾಕಂದರೆ 50-50 ಮಾಡ್ಕೊಳ್ಳಿ, 50-50, ನೀವು 50, ನೀವು ಅವರು 50 ಕೊಟ್ಟರೆ ನಾವು 50. ಅದರಿಂದ ಬರೀ 50 ಕೋಟಿ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ, ಗುಲ್ಬರ್ಗ ದೊಡ್ಡ ಜಿಲ್ಲೆ, ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಮತ್ತು ಅವರು ಬರೀ ಗುಲ್ಬರ್ಗನೇ ನೋಡಬೇಕಾಗಿಲ್ಲ, ಅವರು ಸ್ವಲ್ಪ 7 ಜಿಲ್ಲೆ ನೋಡಬೇಕು, ಅವರು ಈ ಕಲ್ಯಾಣ ಕರ್ನಾಟಕ ನೋಡಬೇಕು ಅವರು. ಅದರಿಂದ ಇನ್ನೂ ಹೆಚ್ಚು ಸ್ವಲ್ಪ ಕೊಟ್ಟರೆ ಈ ಭಾಗದಲ್ಲಿ ಸಾರಿಗೆ ಸೌಲಭ್ಯ ಕಲಿಸೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈಗಾಗಲೇ ಸುಮಾರು 630 ಬಸ್ಸು ಬಂದಾಗಿದೆ. ಇನ್ನು 485 ಬಸ್ಸು ಬರ್ತಾ ಇದೆ. ಅಲ್ಲಿ ಆದೇಶ ಪತ್ರ ಕೊಟ್ಟಿದ್ದೀವಿ, ಮಾರ್ಚ್ ಕೊನೆ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ಮತ್ತು ಈಗ ಒಂದು 4 ಬಸ್ ಮಾತ್ರ ಇವತ್ತು ಓಲ್ವೋ ಬಸ್ಸು, ಸ್ಲೀಪರ್ ಬಸ್ಸು ಇವತ್ತು ಆಗಿದೆ. ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಹೇಳಿದ್ದೀನಿ ರಾಜಪ್ಪಗೆ, ಇನ್ನೂ ಹೆಚ್ಚು AC ಅಥವಾ ನಾನ್ AC ಸ್ಲೀಪರ್ ಬಸ್ಸುಗಳು ಹಾಕಬೇಕು. ಯಾಕೆಂದರೆ ಬೆಂಗಳೂರಿಗೆ ಅತಿ ದೂರವಾಗಿರ್ತಕ್ಕಂಥ ಪ್ರದೇಶಗಳು ಬೀದರು, ಗುಲ್ಬರ್ಗ, ರಾಯಚೂರು ಈ ಭಾಗದಲ್ಲಿ ಅಂತ ಹೇಳಿದ್ದೀನಿ. ಪ್ರೈವೇಟ್ ಬಸ್ಸುಗಳು ಬೇಕಾಗ್ತಿದೆ, ಸ್ಲೀಪರು ಇದೆ, AC ಸ್ಲೀಪರು ಇದೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿಗಳ ಸಲಹೆಗಾರ BR ಪಾಟೀಲ್, ಶಾಸಕರಾದ MY ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, MLC ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿ B ಫೌಜಿಯಾ ತೆನರುಂ, ಸಹಾಯಕ ಆಯುಕ್ತೆ ರೂಪೇಂದ್ರ ಕೌರ್, KKRTC ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದಂತಹ ಕಿಡಿಗೇಡಿಗಳಿಗೆ 24 ಗಂಟೆ ಒಳಗೆ ಬಂಧಿಸಿದ್ದು ನಮ್ಮ ಕಲಬುರಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಸಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗರಾಜ ಹಂಗರ್ಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದಂತಹ ಕಿಡಿಗೇಡಿಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಘೋರ ಶಿಕ್ಷೆ ನೀಡಬೇಕು ಮತ್ತು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ತನಿಖೆ ಮಾಡಿ ಪತ್ತೆ ಹಚ್ಚಿ ಅವರನ್ನು ಸಹ ಬಂಧಿಸಿ ಶಿಕ್ಷೆ ನೀಡಬೇಕು. ಇನ್ನು ಮುಂದೆ ಈ ರೀತಿಯ ಘಟನೆಗಳು ಸಮಾಜದಲ್ಲಿ ಯಾವುದೇ ಸಮುದಾಯದ ಮಹಾನಾಯಕರಿಗೆ ಅಪಮಾನ ಮಾಡುವುದು ಸರಿಯಲ್ಲವೆಂದು ಸಮಾಜದಲ್ಲಿರುವ ಎಲ್ಲಾ ಕಿಡಿಗೇಡಿಗಳಿಗೆ ತಿಳಿಯುವಂತೆ ಶಿಕ್ಷಿಸಬೇಕು ಎಂದರು. ಇನ್ನು ಕಿಡಿಗೇಡಿಗಳನ್ನ ಬಂಧಿಸಿದ ಕಲಬುರಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇವೆ ಎಂದರು. 23 ಕಲಬುರಗಿ ಜಿಲ್ಲೆಯ ಕೋಟ್ನೂರು ಡಿ ಗ್ರಾಮದಲ್ಲಿ ನಡೆದಿರುವಂತಹ ಕೃತ್ಯ ಕುರಿತು ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿರುವಂತಹ ಕಿಡಿಗೇಡಿಗಳಿಗೆ 24 ಗಂಟೆ ಒಳಗೆ ಬಂಧಿಸಿದ್ದು ನಮ್ಮ ಕಲಬುರಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದವರಿಗೆ ಹೃದಯಪೂರ್ವ ಧನ್ಯವಾದಗಳು. ಅದರಂತೆ ಬಂಧಿಸಿದಂತಹ ಕಿಡಿಗೇಡಿಗೆ ಕಾನೂನು ಚೌಕಟ್ಟಿನಲ್ಲಿ ಘನಘೋರ ಶಿಕ್ಷೆ ನೀಡಬೇಕಾಗಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಬಗ್ಗೆ ತನಿಖೆ ಮಾಡಿ ಅವರಿಗೂ ಬಂಧಿಸಿ ಶಿಕ್ಷೆ ಗುರಿಪಡಿಸಿ ಮುಂದೆ ಈ ರೀತಿಯ ಘಟನೆಗಳು ಸಮಾಜದ ಯಾವುದೇ ಸಮುದಾಯದ ಮಹಾನಾಯಕರಿಗೆ ಅವಮಾನ ಮಾಡುವುದು ಸರಿಯಲ್ಲವೆಂದು ಸಮಾಜದಲ್ಲಿ ಎಲ್ಲ ಕಿಡಿಗೇಡಿಗಳಿಗೂ ತಿಳಿಯುವಂತೆ ಘನಘೋರ ಶಿಕ್ಷಿಸಬೇಕೆಂದು ಸಣ್ಣೂರು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಮತ್ತು ಸರ್ವ ಜನಾಂಗದ ಮುಖಂಡರು ಮತ್ತು ಗ್ರಾಮಸ್ಥರ ವತಿಯಿಂದ ಮನವಿ ಕೊಡ್ತಾ ಇದೆ. ಇದೇ 27ರಂದು 163ನೇ ಲಿಂಗರಾಜ ದೇಸಾಯಿ ಜಯಂತಿ ಉತ್ಸವವು ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಕೂಡೊಕ್ಕಲಿಗ ಸಮಾಜದ ಹಿರಿಯರು ಮತ್ತು ಚಿಂತಕರನ್ನ ಕಡೆಗಣಿಸಿದ್ದು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಇದನ್ನು ಸಮಾಜದವರಾದ ನಾವು ಖಂಡಿಸುತ್ತೇವೆ ಎಂದು ಕೂಡೊಕ್ಕಲಿಗ ಅಭಿವೃದ್ಧಿ ಸೇವಾ ಸಂಘದ ಶಿವಯೋಗಪ್ಪ ಸಾಹು ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿರುವ ಕೂಡು ಒಕ್ಕಲಿಗ ಗುರುಪೀಠದ ಗುರುಗಳಾದ ಪೂಜ್ಯ
ಕಾರ್ಯದರ್ಶಿ ಡಾಕ್ಟರ್ ಶ್ರೀ 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 ಸ್ವರೂಪಾನಂದ ಮಹಾಸ್ವಾಮಿಗಳು ಇಂಡಿಯವರನ್ನು ಆಹ್ವಾನ ಮತ್ತು ಪತ್ರಿಕೆಯಲ್ಲಿ ಹೆಸರಿಲ್ಲ. 163ನೇ ಲಿಂಗರಾಜರ ಜಯಂತಿಯನ್ನು ಕೂಡು ಒಕ್ಕಲಿಗ ಸಮಾಜದ ಮುಖಂಡರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಸಂತೋಷದ ವಿಷಯ. ಆದರೆ ಜಯಂತಿ ಹೆಸರಿನಲ್ಲಿ ಆಯೋಜಕರು ಸಮಾಜದವರು ಜಾತಿ ಪಟ್ಟಿಯಲ್ಲಿ ಹಾಗೂ ಮೀಸಲಾತಿ ಬಗ್ಗೆ ವಿಚಾರ ಮಾಡುತ್ತಿರುವುದು ಚಿಂತನೆಯ ವಿಷಯವಾಗಿದೆ. ರಾಜ್ಯ ಮಟ್ಟದ ಹಾಗೂ ಇನ್ನಿತರೆ ಜಿಲ್ಲಾ ಮಟ್ಟದ ಕೂಡು ಒಕ್ಕಲಿಗ ಸಮಾಜದ ನಾಯಕರನ್ನು ಹಾಗೂ ಹಿರಿಯರನ್ನು ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಇವರ ಹೆಸರು ಇಲ್ಲದೆ ಇರುವುದನ್ನು ನಾವು ಖಂಡಿಸುತ್ತೇವೆ ಎಂದರು. ಬೆಳಗ್ಗೆ 11 ಗಂಟೆಗೆ ತ್ಯಾಗವೀರ ಮಹಾದಾನಿ ಶ್ರೀಸಂಗಿ ಲಿಂಗರಾಜ ದೇಸಾಯಿಯವರ 163ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆದ ಕಾರಣ ನಾವು ಒಂದನೇದೇನಪ್ಪ ಅಂದ್ರೆ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಕುಡುವಕ್ಕಲಿಗರ ಗುರುಪೀಠ ಗುರುಗಳಾದ ಪೂಜ್ಯ ಶ್ರೀ 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 ಸ್ವರೂಪಾನಂದ ಸ್ವಾಮಿಯವರ ಫೋಟೋವನ್ನು ಅವರು ಕಡೆಗಣಿಸ್ತಾರೆ, ನಮ್ಮ ಸಮಾಜ ಗುರುಗಳವರು. ಅದೇ ರೀತಿ ಎರಡನೇದೇನಪ್ಪ ಅಂದರೆ 63 ಲಿಂಗರಾಜ ಜಯಂತಿಯನ್ನು ಕುಡುವಕ್ಕಲಿಗ ಸಮಾಜದ ಮುಖಂಡರ ನೇತೃತ್ವದಲ್ಲಿ ನಡೆಯುತ್ತಿರುವುದು ನಮಗೆ ತಿಳಿದಂಥ ವಿಷಯ. ಆದ್ರೂ ಕೂಡ ನಾವು ಅವರಿಗೆ ವಿಚಾರಿಸಿದಾಗ ಇದೆಲ್ಲಪ್ಪ ಎಲ್ಲರೂ ಕೂಡಿ ಮಾಡೋದ ನಾವು ಮಾಡ್ಲಕ್ಕತ್ತೀವಿ, ಸಂತೋಷದ ಮಾಡ್ಲಿಕ್ಕೆ ಬೇಡಮ್ಮಂಗಿಲ್ಲ. ಆದರೂ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊನ್ನೆ 10/1/2024 ಲಿಂಗರಾಜ ಜಯಂತಿಯನ್ನು ಆಚರಣೆ ಮಾಡಿದ ಎಲ್ಲ ಜನರ ಕೂಡಿಕೆಸ್ ನಾವು. ಆದರೆ ಇದು ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ಮಾಡಲಿ ಬೇಡಲ್ಲಕ್ಕತ್ತಿಲ್ಲ. ಆದರೆ ನಮ್ಮ ಗುಲ್ಬರ್ಗ ಜನದಲ್ಲಿ ಇರ್ತಕ್ಕಂಥ ಕುಡುವಕ್ಕಲಿಗರ ಜನರನ್ನು ವಿಂಗಡಣೆ ಮಾಡ್ತಕ್ಕಂಥ ಉದ್ದೇಶದಂತ ನಮಗೆ ಅನಿಸ್ಲಕ್ಕತ್ತದ. ಯಾಕಂದ್ರೆ ನಾವೇನಲ್ಲಕ್ಕತ್ತೀವಿ ರೀ, ಸಮಾಜಕ್ಕಾಗಿ ದುಡಿತಕ್ಕಂಥ ವ್ಯಕ್ತಿಗಳ ಹೆಸರು ಬೇಕು ನಮಗೆ. ಯಾಕಂದ್ರೆ ಅವನು ತತ್ವಗಳನ್ನು ಪಾಲಿಸಬೇಕು. ಪಾಲಿಸ್ಕೊಂಡಾಗೆ ನಾವು ಮತ್ತೊಬ್ಬ ಜನರಿಗೆ ನಾವು ಹೇಳಕ್ಕೆ ಸಾಧ್ಯತೆ. ಏನಪ್ಪ ತ್ಯಾಗವೀರವ್ರು ಹೆಂಗಿದ್ದರು, ಅವರು ತಮ್ಮ ಇದರಲ್ಲಿ ಇದ್ದ ಟೈಮ್ನಲ್ಲಿ ನಮ್ಮ ಸಮಾಜಕ್ಕಾಗಿ ತಮ್ಮ ಇರ್ತಕ್ಕಂಥ ಆಸ್ತಿನೇ ದಾನ ಮಾಡಿ ದಾನ ಪತ್ರಿಕೆಯಲ್ಲಿ ಬರೆದು ಬಿಟ್ಟರು ವೀಲ್ನಲ್ಲಿ. ಅದು ಯಾವಾಗ ಗುರ್ತಾಯ್ತು ಅಂದ್ರೆ ಅವ್ರು ಸರಿ ಹೋದ ಮೇಲೆ ಆ ವೀಲ್ ಪತ್ರ ತೆಗೆದು ನೋಡಿದ್ರು, ಅವಾಗ ಗುರ್ತಾಯ್ತು ಸಮಾಜಕ್ಕಾಗಿ ಇವರೊಂದು ತ್ಯಾಗವೀರ ಶ್ರೀಸಂಗಿ ಲಿಂಗರಾಜರು ಅಂತ ಹೇಳಿ ಯಾವಾಗ ನಮ್ಮ ಹೆಸರು ಬಂತು. ನಮ್ಮ ಸಮಾಜದವ್ರ ನಮ್ಗೆ ಹೆಮ್ಮೆ ಅದ. ಆದರೂ ಕೂಡ ಇಲ್ಲಿವರೆಗೆ ಲಿಂಗರಾಜ ದೇಸಾಯಿಯವ್ರ ಬಗ್ಗೆದಾಗ ಅಲ್ಲಿ ಯಾವುದೇ ಬಗ್ಗೆದಲ್ಲಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆನೂ ಕೊಡಿಸಿಲ್ಲ, ನಮ್ಮ ಎಜುಕೇಷನ್ ಸಲುವಾಗಿ ಏನು ಫಂಡನ್ನು ಕೊಟ್ಟಿಲ್ಲ. ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಕುಡುವಕ್ಕಲಿಗ ಸಂಘ ಅಂತೇಳಿ ಸೂರ್ಯನಗರದಲ್ಲಿ ಇತ್ತು ನಮ್ಮದು. ಅದು ಬದಲಾವಣೆ ಮಾಡಿ ಶ್ರೀಸಂಗಿ ಲಿಂಗರಾಜ್ ಯುವ ಉದ್ದೇಶ ಸಂಸ್ಥೆ ಅಂತೇಳಿ ನಾಮಕ ಮಾಡಿದ್ರು. ಅದು ಏನಿತ್ತು, ಕುಡುವಕ್ಕಲಿಗ ಇತ್ತು. ಕುಡುವಕ್ಕಲಿಗ ಜನಾಂಗದವ್ರಿಂದ ದುಡ್ಡು ಸಂಪಾದನೆ ಮಾಡಿ ನಮ್ಮಲ್ಲಿ ಒಂದು ಸಂಘ ಮಾಡಿದರು. ಯಾವುದೋ ಕಾರಣ ಒಂದು ಹೇಳಿ ಇವತ್ತಿರ್ತೀವಿ ರಾಜಕೀಯದಾಗ ಇರ್ತಕ್ಕಂಥ ಹೇಳ್ತಾರೆ ನಾವು ಹಂಗೆ ಕೊಡ್ತೀವಿ. ಸರ್ಕಾರದಲ್ಲಿ ಸಂಘಿನ ಮೇಲೆ ಎಷ್ಟಾದರೂ ಫಂಡ್ ತಂದು ಹೋರಾಟ ಮಾಡಿ ಶಾಸಕರಿಗೆ ಕೇಳ್ಬೋದು, ಮಂತ್ರಿ ಕೇಳ್ಬೋದು. ಆದ್ರೆ ನೀವು ಬರಬೇಕ್ರಿ ನಮ್ಮ ಸಂಘಿಗೆ ಅಂದರೆ ನಾ ಕುಡುವಕ್ಕಲಿಗರು ಅಂದ್ರೆ ನಾವು ಬರೋಂಗಿಲ್ಲ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಅವರು ನಮ್ಮ ಕುಡುವಕ್ಕಲಿಗ ಸಮಾಜ ಹೆಸರನ್ನು ತೆಗೆದು ಶ್ರೀ ಲಿಂಗರಾಜ್ ವಿದೇಶ ಸಂಸ್ಥೆ ಅಂಥೇಳಿ ನಾಮಕರಣ ಮಾಡಿದ್ರು. ಇದು ತಪ್ಪಾದಂಥ ವಿಷಯನ ನಮ್ಮ ಅನಿಸಿಕೆ ಅದ. ಯಾರು ಮಾಡಿದ್ರು ಅದು ಅದು ಮಾಡ್ತಕ್ಕಂಥವ್ರು ನಮ್ಮ ಶರಣಪ್ಪ ಸಾವು ವಾಡಿಯವರಿದ್ದ ಟೈಮ್ನಲ್ಲಿ ಇದು ಬದಲಾವಣೆ ಆಗ್ಯದ. ಬಸವರಾಜ ಕುಕ್ಕಂತ ಸಾಹೇಬ್ರಿದ್ದಾಗ ಕುಡುವಕ್ಕಲಿಗ ಅಲ್ಲಿ ತನ ಇತ್ತು. ಆ ಟೈಮ್ನಲ್ಲಿ ನಮ್ಮ ಸಮಾಜದವ್ರಿಗೆ ಗ್ರಾಮಕ್ಕೂ ಬಂದರೂ ಹೇಳ್ತಾ ಹೋಗಿರಿ ಏನಂದ್ರೆ ಏನಪ್ಪ ನೀವು ಹುಡುಗರ ಸಲುವಾಗಿ ನೀವು ಕುಡುವಕ್ಕಲಿಗ ಅಂತ ಬರ್ಸ್ಬೇಕು, ಜಾತಿ ಪಟ್ಟಿಯಲ್ಲಿ ಆಗ್ತದೆ ಮತ್ತು ಎಜುಕೇಷನ್ದಾಗ ಏನೇ ಬರ್ಸ್ಬೇಕಾದ್ರೂ ನೀವು ಕುಡುವಕ್ಕಲಿಗ ಅಂತ ಬರ್ಸಂದ ಮೇಲೆ ನಾವೆಲ್ಲ ಸಮಾಜದವ್ರಿಗೆ ಹಳ್ಳಿ ತಿರುಗಿ ನೀವೆಲ್ಲ ಮಕ್ಕಳಿಗೆ ಅಡ್ಮಿಷನ್ನಲ್ಲಿ ಕುಡುವಕ್ಕಲಿಗ ಅಂಥೇಳಿ ನೀವು ಬರ್ಸ್ಬೇಕಂತ ಹೇಳಿದ ಮೇಲೆ ಆ ಜನ ನಮ್ಮ ಜನ ಮುದ್ದಕ್ಕೆ ಜನ ಯಾಕಲ್ಲಕ್ಕ ಹಿಂದಿನ ದಿವಲ್ಲ ಯಾರೂ ಇರಲಿಲ್ಲ. ಇವಾಗ ನೀವು ಬಂದು ಹೇಳಕತ್ತೀರಂದರೆ ನಮ್ಮ ಮುಂದಿನ ಭವಿಷ್ಯ ಒಂದು ಒಳ್ಳೆಯದಾಗ್ತದೆ, ಏನೇ ಆಗಲಿ ನಾವು ಅದೇ ಬರ್ಸ್ತೀವಿ ಅಂತೇಳಿ ಸರ್ಟಿಫಿಕೇಟಲ್ಲಿ ಅದೇ ಬರ್ಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ನೂತನ ಚಟುವಟಿಕಾ ಕೇಂದ್ರದ ಕಟ್ಟಡದ ಉದ್ಘಾಟನೆ ಇದೇ 27ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಎಂದು HKE ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದರು. ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಯ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಂದ್ರಶೇಖರ್ ಪಾಟೀಲ್ ಮೆಮೋರಿಯಲ್ ಹಾಸ್ಪಿಟಲ್ ಸಭಾಂಗಣದಲ್ಲಿ ನೂತನ ಕಟ್ಟಡ ನಿರ್ಮಿಸಲಾಗಿದ್ದು AICC ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರವನ್ನ ಉದ್ಘಾಟಿಸಲಿದ್ದಾರೆ ಎಂದರು. AICC ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಸಚಿವ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಸಮಾರಂಭದಲ್ಲಿ HKE ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅಧ್ಯಕ್ಷತೆ ವಹಿಸಲಿದ್ದಾರೆ. HKE ಉಪಾಧ್ಯಕ್ಷ ಡಾಕ್ಟರ್ SR ಹರ್ವಾಳ್, ಕಾರ್ಯದರ್ಶಿ ಡಾಕ್ಟರ್ ಜಗನ್ನಾಥ್ ಬಿಜಾಪುರ್, ಸಹ ಕಾರ್ಯದರ್ಶಿ ಡಾಕ್ಟರ್ ಮಹದೇವಪ್ಪ ರಾಂಪುರೆ ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಓಕೆ ಸರ್. ಇವತ್ತು ನಾನು ಪ್ರೆಸ್ ಮೀಡಿಯಾ ಕರೆದಿದ್ದು ಏನಂದರೆ
ಆ್ಯಸ್ ಎ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಪ್ರೆಸಿಡೆಂಟ್ ಆಗಿ ನಮ್ಮ ಕೌನ್ಸಿಲು ಪ್ಲಸ್ ನಮ್ಮ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಮೆಂಬರ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ alumni MRMC alumni building and students activity center. This is only for the students and it is not used for anybody else also. And this is the ಇವತ್ತು ನಾನು ಹೇಳೋ ತಾತ್ಪರ್ಯ ಏನದ ಅಂತಂದ್ರೆ ನಮ್ಮ ಹುಡುಗರ ಸಲುವಾಗಿ ಮೆಡಿಕಲ್ ಅಲೈಡ್ ಸಬ್ಜೆಕ್ಟ್ ಇವತ್ತೇನದ ಅಂತಂದ್ರೆ ಮೆಡಿಕಲ್ ಕಾಲೇಜ್ ಇರ್ಬೋದು, ಹೋಮಿಯೋಪತಿ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಆ ಪ್ರೋಗ್ರಾಮ್ಸ್ ಎಲ್ಲ ನಮಗೆ ರಿಕ್ವೈರ್ಮೆಂಟ್ ಭಾಳಷ್ಟಿತ್ತು. ಇವತ್ತೇನದ 8 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನದ ಅಂದ್ರೆ 8 ತಿಂಗಳದಾಗ ನಿಯರ್ಲಿ ಅಬೌಟ್ 42,000 ಸ್ಕ್ವೇರ್ ಫೀಟ್ 42,000 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. 46,350 ಸ್ಕ್ವೇರ್ ಫೀಟ್ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಆ ಕನ್ಸ್ಟ್ರಕ್ಷನ್ದಲ್ಲಿ ಆಡಿಟೋರಿಯಂ ಬಿಲ್ಡಿಂಗ್ ಇದೆ. ಆಡಿಟೋರಿಯಂ ಅಂದ್ರೆ ತಪ್ಪು ಅನ್ನಿಸ್ತದ. ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್ ಆಡಿಟೋರಿಯಂ ಇದೆ. ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್ ಆಡಿಟೋರಿಯಂ ವಿ ಆರ್ ನಾಟ್ ಯೂಸಿಂಗ್ ಫಾರ್ ಎನಿ ಕಮರ್ಷಿಯಲ್ ಥಿಂಗ್ಸ್ ಫಸ್ಟ್. ಯಾಕಂದ್ರೆ ನಮ್ಮ ಹುಡುಗರಿಗೆ ಇದು ಬೆನಿಫಿಟ್ ಆಗಬೇಕಂತಂದು ನಾವು ಮಾಡಿದ್ದೆವು. ಇಲ್ಲೇನದ ಅಂತಂದ್ರೆ ಅಂಡರ್ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್ ಎಲ್ಲ ಕಾಲೇಜ್ನಲ್ಲಿ ಇದೆ. ಆ ಕಾಲೇಜ್ನಲ್ಲಿ ಸೆಮಿನಾರ್ಸ್ನು ಹಾಲ್ ಇದೆ, 2-3 ಸೆಮಿನಾರ್ ಹಾಲ್ಸ್ ಇದೆ, ಒಂದು ಆಡಿಟೋರಿಯಂ ಇದೆ, ಪ್ಲಸ್ 10 ರೂಮ್ ಇದೆ. ಇವತ್ತು ನಾನು ಹೇಳ ಬಯಸೋದೇನಂತಂದರೆ ಇವತ್ತಿನ ದಿವಸ ನಾಡ್ದ 27th ಏನದ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅದಕ್ಕೆ ಉದ್ಘಾಟನೆ ಮಾಡಕತ್ತಿದ್ದಾರೆ ಚೀಫ್ ಗೆಸ್ಟ್ ಆಗಿ. ಪ್ಲಸ್ ಶ್ಯಾಮ್ ಪ್ರಕಾಶ್ನೂ ಬರ್ತಿದ್ದಾರೆ ಹಾಗೂ ಎಲ್ಲ MLAಗಳಿಗೂ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಇದು ಏನದ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೈದರಾಬಾದ್ ಕರ್ನಾಟಕ ರೀಜನ್. ನಮಗೆ ಒಂದೇ ನಿಮಗೆ ಹೇಳಬೇಕಾದ್ರೆ ಯು ಕ್ಯಾನ್ ಸಿ ನೌ ಆಲ್ಸೋ ಅಲ್ಲಿ ಹೋಗಿ ನೀವು ನೋಡ್ಬೋದು ಏನೇನಾಗಿದೆ ಎಂಬುದು. ಇದು ನಮ್ಮ ಭಾಗಕ್ಕೆ ಭಾಳ ಕಮ್ಮಿ ಇತ್ತು. ಈ ಕಮ್ಮಿ ಇರೋದ್ರಿಂದ ಏನದ ನಮಗೆ NNMCದವರಿಗೆ ಬ್ಯಾಡ್ ರಿಮಾರ್ಕ್ಸ್ ಬರ್ಲಕತ್ತಿದ್ವಿ. ಅದ್ರ ಸಲುವಾಗಿ ನಾವು ಏನದ ಅಂದ್ರೆ ಇದು ಒಂದು ಮಾಡಿದ್ದೆವು. ಅದ್ರ ಕೂಡ ಏನದ ಅವ್ರು ಏನು ಕೇಳ್ತಾರಂದ್ರೆ ಅಲ್ಯುಮಿನಿ ಬಿಲ್ಡಿಂಗ್ನು ನಿಮ್ಮ ಅಲ್ಯುಮಿನಿ ಕಾಂಟ್ರಿಬ್ಯೂಷನ್ ಏನು ಸುದ್ದಿ ಎಲ್ಲ ಕೇಳ್ತಾರೆ. ಕೇಳೋ ಹೊತ್ತಿನಾಗ ನಾವೇನದ ಅಲ್ಯುಮಿನಿ ಬಿಲ್ಡಿಂಗ್ನು ಮಾಡಿದ್ದೆವು. ಅಲ್ಲಿ ಅಲ್ಯುಮಿನಿ ಬಿಲ್ಡಿಂಗ್ದಾಗ ಏನೋ ರಿಕ್ರಿಯೇಷನ್ ಸೆಂಟರ್ ಇದೆ, ಪ್ಲಸ್ ಯಾರು ಬೇಕಾದರೂ ಹಿಡಿಬೋದು ಅಲ್ಲಿ. ಮತ್ತೊಂದು ಏನದ ಹೇಳಬೇಕಂತಂದ್ರೆ ಈ ಭಾಗದಾಗ ನಮ್ಮ ಹುಡುಗರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕಾದ್ರೆ ನಾವೆಲ್ಲವೂ ಇಡಬೇಕಾಗ್ತದೆ. ಈಗ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ವಿಚ್ ಹ್ಯಾಸ್ ಬೀನ್ ಗಿವನ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ನು ಯಾರು ಹಾಸ್ಟೆಲ್ನಾಗ ಇದ್ದರು ಅಂದ್ರೆ ಪೇರೆಂಟ್ಸ್ನು ಪೇರೆಂಟ್ಸ್ ಅಂದ್ರೆ ಮಕ್ಕಳೇನು ಹಾಸ್ಟೆಲ್ನಾಗ ಇರ್ತಾರೆ ಆ ಪೇರೆಂಟ್ಸ್ಗೂ ಏನದ ಅಕಾಮಿಡೇಷನ್ ಕೊಡ್ತೇವೆ. ಯಾಕಂದರೆ ಇದು ಏನದ ಪಾರ್ಟ್ ಆಫ್ ದ ಲೈಫ್ ಇದ್ದಂಗೆ. ಯಾಕಂದ್ರೆ ಪೇರೆಂಟ್ಸ್ ಇಲ್ಲಿ ಬಂದ್ರಂದ್ರೆ ಹಾಸ್ಟೆಲ್ನಾಗ ಇರ್ಲಿಕ್ಕೆ ಅವ್ರಿಗೆ ಮಿನಿಮಮ್ ಚಾರ್ಜ್ನಾಗ ವಿ ಆರ್ ಗಿವಿಂಗ್ ಫಾರ್ ದ್ಯಾಮ್ ಆಲ್ಸೋ ಟು ಮೇಂಟೈನ್ ಇಟ್. ಹಾಗೆ ನಾವು ಇದು ಏನದ ಅಂತಂದ್ರೆ 5-6 ಏನದ ಮೆಡಿಕಲ್ ಅಲೈಡ್ ಸಬ್ಜೆಕ್ಟ್ಸ್ಗೆ ಇದು ಹೆಲ್ಪ್ ಆಗ್ತದೆ. ಎಲ್ಲರಿಗೂ ಏನದ ಅಂದ್ರೆ ಯೂಸ್ ಆಗ್ತದೆ. ಅಲ್ಲೇನದ ಇನ್ನೊಂದೇನು ಮಾಡಿದ್ದೆವು ಅಲ್ಲಿ, ಅದು ಏನದ ಇಂಜಿನಿಯರಿಂಗ್ ಅಲೈಡ್ ಸಬ್ಜೆಕ್ಟ್ ಯೂಸ್ ಆಗ್ತದೆ, ಇದು ಮೆಡಿಕಲ್ ಅಲೈಡ್ ಯೂಸ್ ಆಗ್ತದೆ. ಇದು ಅಲ್ಲದೇನೂ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಮೆಡಿಕಲ್ ಕಾಲೇಜ್ನು ಹಳಿದಾಯ್ತು ಬಿಲ್ಡಿಂಗ. ಅಲ್ಲೇನದಂದ್ರೆ C&D ಬ್ಲಾಕ್ ತೊಗೊಂಡಿದ್ದೆವು. ನಿಯರ್ಲಿ ಅಬೌಟ್ 80,000 ಸ್ಕ್ವೇರ್ ಫೀಟ್ 80,000 ಸ್ಕ್ವೇರ್ ಫೀಟ್ ನಾವು ಕಟ್ಟಿದ್ದೆವು. ಅದನ್ನೂ ಓಪನಿಂಗ್ ಮಾಡ್ಲಿಕ್ಕೆ ಶಾರ್ಟ್ಲಿ ವಿದಿನ್ ಎ ವೀಕ್ ಆರ್ 2
will open it, and we have given us one BG Jawli Sports Complex ಸ್ಟಾರ್ಟ್ ಮಾಡಿದ್ದೆವು ವಿತ್ ಸಿಂಥೆಟಿಕ್ ಫೈಬರ್ಲಿಂತ ನಾವು ಏನದ ಅಂತಂದ್ರೆ ಜವಳಿ ಕಾಂಪ್ಲೆಕ್ಸ್ನು ನಮ್ಮಲ್ಲಿ ಇದ್ದಿದ್ದಿಲ್ಲ ನಾನು ಸಿಂಥೆಟಿಕ್ ಫೈಬರ್ಲಿಂತ ನಾವು ಏನದ ಅಂದ್ರೆ ಜವಳಿ ಕಾಂಪ್ಲೆಕ್ಸ್ನು ರೆಡಿ ಮಾಡ್ಲಿಕ್ಕತ್ತಿದ್ದೆವು ಅದೂ ಏನದ ಅದ್ರ ಕೂಡ ಓಪನ್ ಮಾಡ್ಲಿಕ್ಕತ್ತಿದ್ದೆವು. ಮತ್ತು ಏನದಂದ್ರೆ ಇವತ್ತು ನಾನು ಹೇಳಬೇಕಂತಂದ್ರೆ PDA ಕಾಲೇಜ್ ಪೂಜ್ಯ ದೊಡ್ಡಪ್ಪ ಅಪ್ಪ ಕಾಲೇಜ್ನಲ್ಲಿ 20 ವರ್ಷಲಿಂತ 20 ಕ್ಲಾಸ್ ರೂಮ್ ಕಮ್ಮಿ ಇದ್ದು. ಆ 20 ಕ್ಲಾಸ್ ರೂಮ್ ನೋಡ್ಕೇಶನ್ ನಾವೇನು ಫಸ್ಟ್ ಇಯರ್ ಬ್ಲಾಕ್ ಅಂತ ಮಾಡಿದೆವು, ಅದೂ ಸ್ಟಾರ್ಟಾಗಿ ಅದೂ ಓಪನಿಂಗ್ ಬರ್ಲಿಕ್ಕತ್ತದ. ನಿಯರ್ಲಿ ಅಬೌಟ್ 25,000 ಸ್ಕ್ವೇರ್ ಫೀಟ್ ಇಟ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ದೇರ್. ಆ್ಯಂಡ್ ದೀಸ್ ಮೆಡಿಕಲ್ ಕಾಲೇಜ್ ಏನದ ಅಂತಂದ್ರೆ ಶರಣ್ ಪ್ರಕಾಶ್ನೂ ಅಲ್ಯುಮಿನಿ ಇದ್ದಾನೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಿನಿಸ್ಟ್ರು, ಅವರು ಅಲ್ಯುಮಿನಿ ಇದ್ದಾರೆ, ಅವ್ರಿಗೂ ಗೆಸ್ಟ್ ಅಂತ ಮಾಡಿದ್ದೀನಿ. ಇಲ್ಲಿ ಮೆಡಿಕಲ್ ಕಾಲೇಜ್ನ ಅವರು ಮತ್ತು ಪ್ರಿಯಾಂಕಾ ಸಾಹೇಬ್ರಿಗೆ ಟೈಮ್ ತೊಗೊಂಡ್ಕೇಶನ್ ಅದನ್ನು ಓಪನಿಂಗ್ ಮಾಡ್ಲಿಕ್ಕತ್ತಿದ್ದೀನಿ. ಪ್ಲಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ದರ್ಶನಾಪುರ ಸಾಹೇಬರು ಅಲ್ಯುಮಿನಿ ಇದ್ದಾರೆ, ಈಶ್ವರ್ ಖಂಡ್ರೆನೂ ಅಲ್ಯುಮಿನಿ ಇದ್ದಾರೆ. ಅವ್ರ ಸಲುವಾಗಿನೂ ಏನದ ಆ ಬ್ಲಾಕ್ ಏನದ ಅಂದ್ರೆ ಅವ್ರಿಗೆ ಸಲುವಾಗಿ ಏನೋ ಓಪನಿಂಗ್ ಮಾಡ್ಲಿಕ್ಕೆ ಟೈಮ್ ತೊಗೊಂಡ್ಕೇಶನ್ ಅದನ್ನು ಫೈನಲ್ ಮಾಡ್ಲಿಕ್ಕತ್ತಿದ್ದೀನಿ. ಆ್ಯಸ್ ಎ HK ಸೊಸೈಟಿ ನಮ್ಮದು ಭಾಗ ಏನದ ಅಂತಂದ್ರೆ ಎಜುಕೇಷನ್ ಸಲುವಾಗಿ ಮೀಸಲಾತಿ ಇಡಬೇಕು. ನಾವು ಎಜುಕೇಷನ್ ಸಲುವಾಗಿ ಏನದ ಅಂತಂದ್ರೆ ನಾವು ಕ್ಲಾಸ್ ರೂಮ್ ಕೊಡಬೇಕು, ಚೆನ್ನಾಗಿ ಎಜುಕೇಷನ್ ಕೊಡಬೇಕಂತಂದಾಗ ಇವತ್ತು ನಾವು ನೋಡ್ಬೋದು ನಮ್ಮ ಕಾಲೇಜ್ನಲ್ಲಿ ಇವತ್ತು 0 ಪ್ಲೇಸ್ಮೆಂಟ್ ಇದ್ದಾಗ ಇವತ್ತು 556 ಪ್ಲೇಸ್ಮೆಂಟ್ ಮಾಡಿದ್ದೆವು. ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿರುವ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗದ ನಾಯಕರಾದ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್, ಉಮೇಶ್ ಜಾಧವ್ ಇವರ ನಡೆಯನ್ನು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಪ್ರೇಮ್ ಕುಮಾರ್ ಕೋಲಿ ಖಂಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ದಲಿತ ಸಮಾಜದವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಬಹುಸಂಖ್ಯಾತರಾದ ಹಿಂದುಳಿದ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಜಿಲ್ಲೆಯ ಹಿರಿಯರು ಮತ್ತು ರಾಜ್ಯದಲ್ಲಿರುವ ಪಕ್ಷದ ವರಿಷ್ಠರು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕಲಬುರಗಿ ಮಹಾನಗರಕ್ಕೆ ಲಿಂಗಾಯತ ಸಮಾಜದ ಚಂದು ಪಾಟೀಲ್ ಮತ್ತು ಹಿಂದುಳಿದ ವರ್ಗಕ್ಕೆ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಇವರನ್ನು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಬಹುತೇಕ ಆಯ್ಕೆ ಮಾಡಲಾಗಿತ್ತು. ಆದ್ರಿಂದ ಇವರು ಜಿಲ್ಲಾಧ್ಯಕ್ಷರ ನೇಮಕಾತಿ ಹೇಗಾದ್ರೂ ಮಾಡಿ ತಡೆಯಬೇಕು ಎಂಬ ಉದ್ದೇಶದಿಂದ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಇವರ ಮೇಲೆ ಒತ್ತಡ ಹಾಕಿ ಈ 3 ಜನ ಸೇರಿಕೊಂಡು ಬಹುತೇಕ ಖಚಿತವಾಗಿದ್ದ ಅವಣ್ಣ ಮ್ಯಾಕೇರಿ ಇವರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬದಲಿಸಿ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಇವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಲು ಕಾರಣೀಕರ್ತರಾದ ಉಮೇಶ್ ಜಾಧವ್ ಇವರ ನಡೆಯನ್ನು ಸಮಸ್ತ ಹಿಂದುಳಿದ ವರ್ಗ ಮತ್ತು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯು ಬಲವಾಗಿ ಖಂಡಿಸುತ್ತದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಇವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡದಂತೆ ಉದ್ದೇಶಪೂರ್ವಕವಾಗಿ ತಪ್ಪಿಸುವಂಥ ಕೆಲಸ ಶ್ರೀ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್ ಮತ್ತು MP ಉಮೇಶ್ ಜಾಧವ್ ಅವರು ಉದ್ದೇಶಪೂರ್ವಕವಾಗಿ ತಪ್ಪಿಸ್ಬಿಟ್ರು. ಇದು ಯಾಕೆ ತಪ್ಪಿಸ್ಯಾರಂದ್ರೆ ಇವರು ಕೋಲಿ ಸಮಾಜಕ್ಕೆ ತುಳಿಯೋಂಥ ಕೆಲಸ ಇದು ಫಸ್ಟ್ ಟೈಮ್ ಅಲ್ಲ. ಹೋದ ಸರಿ 2019ರಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆಯವ್ರ ಜೊತೆ ಇದೇ ನಮ್ಮ ಸಮಾಜದ ಹಿರಿಯ ನಾಯಕರಾದ ಶರಣಪ್ಪ ತಳವರು ಪೈಪೋಟಿಯಲ್ಲಿ ಇದ್ದರು. ಅವ್ರದ್ದು ಆದೇಶ ಆಗ್ಯದನ್ನಂಥ ಮಾತುಗಳು ಕೇಳಿಬಂದವು. ಅದರ ಕೊನೆಯ ಕ್ಷಣದಲ್ಲಿ ಅಲ್ಲಿ ಕೂಡ 2019ರಲ್ಲಿ ಇದೇ ಸುಭಾಷ್ ಗುತ್ತೇದಾರ್ ಮತ್ತು ಮಾಲಿಕಯ್ಯ ಗುತ್ತೇದಾರ್ ಉಮೇಶ್ ಜಾಧವ್ ಅವರ ಮೇಲೆ ಒತ್ತಡ ಹಾಕಿ ಅಲ್ಲಿ ಕೂಡ ಕೈ ತಪ್ಪಿಸೋಂಥ ಕೆಲಸ ಮಾಡಿದರು. ಈ ಸರಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಬಹುಸಂಖ್ಯಾತ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಆಲ್ರೆಡಿ ಬರೀ ಆದೇಶ ಹೊರಡಿಸೋದು ಅಥವಾ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇತ್ತು. ಆ ಕ್ಷಣದಲ್ಲಿ ಕೊನೆಯ ಕ್ಷಣದಲ್ಲಿ ಈ ಕೋಲಿ ಸಮಾಜ, ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕ ಎಲ್ಲಿ ಪ್ರಬಲ ರಾಜಕಾರಣಿಯಾಗಿ ಬೆಳಿತಾನೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರಿಗೆ ಕೈ ತಪ್ಪಿಸೋಂಥ ಕೆಲಸ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್ ಮತ್ತು ಇವರು ಯಾರಪ್ಪ ಅಂದ್ರೆ MP ಅವ್ರ ಮೇಲೆ ಒತ್ತಡ ಹಾಕಿ
ಅವರಿಗೆ ಕೈ ತಪ್ಪಿಸೋಂಥ ಕೆಲಸ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಎರಡನೇ ಟೈಮ್ನೂ ಅಲ್ಲ. ದಿವಂಗತ ವಿಠ್ಠಲ್ ಹೇರೂರವ್ರು ಇದ್ದಾಗ ಅವರಿಗೂ ಕೂಡ ಮಾರಣಾಂತಿಕ ಹಲ್ಲೆ ಆಗಿತ್ತು. ಆದ್ರೆ ನಮ್ಮ ಸಮಾಜ ಎಲ್ಲಿ ಮುಂದೆ ಬರಬಾರ್ದು ಅನ್ನೋದು ಒಂದು ಉದ್ದೇಶ ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀಲತ್ತದ. ಕೋಲಿ ಸಮಾಜ ಮುಂದೆ ಬಂತಂದ್ರೆ ಅಥವಾ ಕೋಲಿ ಸಮಾಜದ ನಾಯಕರು ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಪದೇ ಪದೇ ಆಲತ್ತವ. ಇವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಆವಾಗ ಮೊದಲಿಂದ ಆ ಟೈಮ್ನಾಗ ಏನೇನು ಗೊತ್ತಾಗಿಲ್ಲ. ಈಗ ಸಮಾಜ ಏನು ತುಳಿಯಕ್ಕಂಥ ಕೆಲಸ ಮಾಡಕತ್ತಾರ ಅವ್ರು ಯಾರೇ ಇರಲಿ, ಅವ್ರಿಗೆ ನಾವು ಇದು ಏನು ತಪ್ಸಂಥ ಕೆಲಸ ಆಗ್ಯದ, ಅವ್ರು ಯಾರು ತಪ್ಸ್ಯಾರ ಅವರೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಆದೇಶವನ್ನು ಹಿಂಪಡೆದು, ಜಿಲ್ಲಾಧ್ಯಕ್ಷ ಆದೇಶವನ್ನು ಹಿಂಪಡೆದು ಪುನರ್ ಆಯ್ಕೆ ಮತ್ತು ಮರು ಆಯ್ಕೆಯಾಗಿ BJP ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅವ್ವಣ್ಣ ಮ್ಯಾಕೇರಿ ಅವರಿಗೆ ಕೊಡಬೇಕಂತ ಹೇಳಿಸಿ ನಾವು ಇಲ್ಲಿ ಕಲಬುರಗಿ ರೋಟರಿ ಕ್ಲಬ್ 40ನೇ ಜಿಲ್ಲಾ ಮಟ್ಟದ ಸಮ್ಮೇಳನ ಇದೇ 27 ಮತ್ತು 28ರಂದು ನಗರದ ರಾಜಾಪುರ KGB ಪ್ರಾದೇಶಿಕ ಕಚೇರಿ ಸಮೀಪದ ಜೈ ಭವಾನಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಶಾಂತಕುಮಾರ್ ಬಿಲ್ಗುಂದಿ ಹಾಗೂ ಜಿಲ್ಲಾ ಸಂಚಾಲಕ ಮಾಣಿಕ್ ಪವಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೌಂಟ್ ಅಬು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಯೋಗ ಗುರು ಡಾಕ್ಟರ್ BK ಸುನೀತಾ ಉದ್ಘಾಟಿಸಲಿದ್ದಾರೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಶಾಸಕ ಬಸವರಾಜ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ಜಿ ನಮೋಶಿ, BG ಪಾಟೀಲ್ ಹಾಗೂ HKE ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಇದು ಟೋಟಲಿ 122 ದೇಶದಲ್ಲಿದೆ. ಇದ್ರದ್ದು ಮೆಂಬರ್ಶಿಪ್ ರೌಂಡ್ ಅಬೌಟ್ 1.4 lakhs ಇದೆ. ಅದೇ ಪ್ರಕಾರ ಇಂಡಿಯಾದಲ್ಲಿ ಕೂಡ ಡಿಸ್ಟ್ರಿಕ್ಟ್ಸ್ ಇರ್ತಾವೆ ಬೇರೆ ಬೇರೆ. ಇಂಡಿಯಾನಲ್ಲಿ 52 ಡಿಸ್ಟ್ರಿಕ್ಟ್ ಬರ್ತಾವೆ. ಸೌತ್ ಏಷ್ಯಾನಲ್ಲಿ ನಮ್ಮ ಇಂಡಿಯಾದಲ್ಲಿ 42 ಡಿಸ್ಟ್ರಿಕ್ಟ್ಸ್ ಬರ್ತಾವೆ. ನಮ್ಮದು 3160 ಅಂತ ಒಂದು ಡಿಸ್ಟ್ರಿಕ್. ಇದರಲ್ಲಿ 8 ರೆವೆನ್ಯೂ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಆ್ಯಂಡ್ 7 ರೆವೆನ್ಯೂ ಡಿಸ್ಟ್ರಿಕ್ಟ್ಸ್ ಆಫ್ ಆಂಧ್ರ ಪ್ರದೇಶ್. 9 ಡಿಸ್ಟ್ರಿಕ್ಟ್ಸ್. ಈಗ ಕೊಪ್ಪಳ ಇದು ವಿಜಯನಗರ ಒಂದಾಯಿತು. 9 ರೆವೆನ್ಯೂ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಆ್ಯಂಡ್ 8 ರೆವೆನ್ಯೂ ಡಿಸ್ಟ್ರಿಕ್ಟ್ಸ್ ಆಫ್ ಆಂಧ್ರ ಪ್ರದೇಶ್. ಟೋಟಲ್ 85 ಕ್ಲಬ್ಸ್ ಇದೆ. ನಮ್ಮದೇ ಆದ ಒಂದು 3000 ಮೆಂಬರ್ಸ್ ಇದ್ದಾರೆ. ಎವ್ರಿ ಇಯರ್ ಡಿಸ್ಟ್ರಿಕ್ಟ್ ಗವರ್ನರ್ ಚೇಂಜ್ ಆಗ್ತಾರೆ. 10 ವರ್ಷಕ್ಕೆ ಒಂದು ಸರ್ತಿ ನಮ್ಮ ಗುಲ್ಬರ್ಗ ಒಂದು ಚಾನ್ಸ್ ಸಿಗುತ್ತೆ ಗವರ್ನರ್ಗೆ. ಈ ಸರ್ತಿ ನಮ್ಮೆಲ್ಲ ರೋಟರಿಯನ್ ಸಹಾಯದಿಂದ ನಮಗೊಂದು ಅವಕಾಶ ಸಿಕ್ಕಿದೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ 3160. ಎವ್ರಿ ಇಯರ್ ಯಾವ ಏರಿಯಾಲಿಂದ ಡಿಸ್ಟ್ರಿಕ್ಟ್ ಗವರ್ನರ್ ಇರ್ತಾರೆ ಅದೇ ಊರಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತೇವೆ. ಎಲ್ಲ 85 ಕ್ಲಬ್ದು ರಿಪ್ರೆಸೆಂಟೇಟಿವ್ ಡೆಲಿಗೇಟ್ಸ್, ಅದೇ ಪ್ರಕಾರ ರೋಟರಿ ಇಂಟರ್ನ್ಯಾಷನಲ್ ರಿಪ್ರೆಸೆಂಟೇಟಿವ್ಸ್. ಹಾಗೆ ನಾವು ಇದು ಕಾನ್ಫರೆನ್ಸ್ಗೆ ಅಡ್ರೆಸ್ ಮಾಡಲಿಕ್ಕೆ, ಚಿಂತನೆ ಮಂಥನ ಮಾಡಲಿಕ್ಕೆ ನಮ್ಮದು ರೂಪರೇಷೆಗಳು, ಕಾರ್ಯಕ್ರಮಗಳು ಹೆಂಗೆ ನಡೀತಾ ಇದೆ, ಕ್ಲಬ್ಸ್ ಹೆಂಗೆ ಫಂಕ್ಷನ್ ಮಾಡ್ತಾ ಇದೆ, ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಅಪ್ ಟು ದ ಮಾರ್ಕ್ ಇದೆ ಇಲ್ಲ, ಯಾರ್ಯಾರಿಗೆ ಅಂದರೆ ಕಮ್ಯುನಿಟಿಗೆ ರೀಚ್ ಆಗ್ತಾಯಿಲ್ಲ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಂಥನ ಮಾಡಲಿಕ್ಕೆ ನಾವು ಹಾಫ್ ಇಯರ್ಲಿ ರಿವ್ಯೂ ಮೀಟ್ ಅಂತ ಇದೊಂದು ಕಾನ್ಫರೆನ್ಸ್ ಇಟ್ಕೊತಾ ಇದ್ದೇವೆ. ಈ ಸರ್ತಿ ಗುಲ್ಬರ್ಗಾದಲ್ಲಿ ಇಟ್ಕೊಂಡಿದ್ದೇವೆ. ನಮಗೆ ಈಗಾಗಲೇ ನಮ್ಮ PDG ಡಾಕ್ಟರ್ ಗೌತಮ್ ಜಾಗಿದಾರ್ ಹೇಳಿದಾರಲ್ಲ, ನಾವು ಚೀಫ್ ಗೆಸ್ಟ್ ಆಗಿ ನಮ್ಮ ಸುನೀತಾ ದೀದಿ ಫ್ರಮ್ ಮೌಂಟ್ ಅಬು, ಸಿ ಇಸ್ ಅ ಇಮಿನೆಂಟ್ ಸ್ಪೀಕರ್ ಇನ್ ಇಂಟರ್ನ್ಯಾಷನಲ್ ಫೋರಮ್. ಅವ್ರು ಭಾಳ ಇಂಟರ್ನ್ಯಾಷನಲ್ ಏರಿಯಾದಲ್ಲಿ 100ಕ್ಕಿಂತ ಹೆಚ್ಚು ಕನ್ವೆನ್ಷನ್ ಆ್ಯಂಡ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದ್ದಾರೆ. ಸಿ ಹ್ಯಾಸ್ ಬಿನ್ ರೆಕಗ್ನೈಸ್ ಆಸ್ ಒನ್ ಆಫ್ ದ ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಕರ್. ಅದೇ ಪ್ರಕಾರ ನಿಮ್ಮೆಲ್ಲರಿಗೂ ಗೊತ್ತಿದ್ದಪ್ಲೆ ರಾಜೇಂದ್ರ ಸಿಂಗ್, ವಾಟರ್ ಮ್ಯಾನ್ ಆಫ್ ರಾಜಸ್ಥಾನ್, ಅವರಿಗೆ ರೋಮನ್ ಮ್ಯಾಗಸೆ ಅವಾರ್ಡ್ ಸಾಕಷ್ಟು ಅವಾರ್ಡ್ ಸಿಕ್ಕಿದ್ದಾರೆ. ಅವ್ರು ಬರ್ತಾಯಿದ್ದಾರೆ. ನಮ್ಮ ಏರಿಯಾ ಸ್ವಲ್ಪ ಡ್ರಾಟ್ ಏರಿಯಾ, ಯಾವಾಗನ ನೀರು ಕಮ್ಮಿ ಬಿದ್ದರೆ ಏನು ಸಮಸ್ಯೆ, ಅವ್ರು ಒಂದು ದಿವಸ ಮೊದಲೇ ಬರ್ತಾಯಿದ್ದಾರೆ. ಸೊ ದ್ಯಾಟ್ ಹಿ ವಿಲ್ ಇನ್ಸ್ಪೆಕ್ಟ್ ಏರಿಯಾಸ್ ಅರೌಂಡ್ ಗುಲ್ಬರ್ಗ. ನಮಗೇನಾರ ಮಾರ್ಗದರ್ಶನ ಕೊಡ್ತಾರೇನೋ ಅಂತ ನಮ್ಮದು ಆಸೆ, ಅದಕ್ಕೆ ಅವ್ರಿಗೆ ಕರೆಸ್ತಾ ಇದ್ದೇವೆ. ಅದೇ ಪ್ರಕಾರ 27 ಕದ್ರಿ 27 ಫಸ್ಟ್ ಸೆಷನ್ ಅವ್ರದ್ದು ಅದ. ಅವ್ರದ್ದು 12 ಹಂಗೆ ಚಾಲು ಆಗ್ತದೆ ನೋಡಿರಿ. ಹಾಂ, ಯಾಕಂದ್ರೆ ಇನಾಗ್ರೇಷನ್ ತಾವು ಈಗ ಹೇಳಿದ್ರಲ್ಲ, ಯಾಕಂದರೆ ದಿಸ್ ಈಸ್ ಎ ಆರ್ಗನೈಸೇಷನ್ ವಿ ನೀಡ್ ದ ಸಪೋರ್ಟ್ ಆಫ್ ಪಾಲಿಟಿಷಿಯನ್ಸ್, ಕಾಮನ್ ಪೀಪಲ್, NGOs ಎಲ್ಲರೂ. ರೋಟರಿ ಅಂದರೆ ಏನು, ಎಲ್ಲರ ಸಂಗಟ ಕಲಿತು ನಮ್ಮ ಕಡೆಯಿಂದ ಎಷ್ಟಾಗಿದೆ, ನಾವೆಲ್ಲ ಪ್ರೊಫೆಷ್ನಲ್ಸ್, ಎಲ್ಲರೂ ತಮ್ಮದ ವ್ಯವಸ್ಥೆಗಳಿದೆ. ಏನೋ ಸಮಾಜ ಸೇವೆ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವೆಲ್ಲ ರೋಟರಿ ಕ್ಲಬ್ನಲ್ಲಿ ಫಂಕ್ಷನ್ ಮಾಡ್ತೇವೆ. ನಮ್ಮ ಸೋಷಲ್ ಆರ್ಗನೈಸೇಷನು ಆ್ಯಸ್ ವೆಲ್ ಆ್ಯಸ್ ನಮ್ಮದೊಂದು ಫ್ರೆಂಡ್ ಸರ್ಕಲ್ ಬೆಳೆಯುತ್ತೆ. ಇದರಿಂದ ನಮ್ಮ ಬಿಸ್ನೆಸ್ಗೆ ಒಂದು ನೆಟ್ವರ್ಕ್ ದೊಡ್ಡದಾಗುತ್ತೆ ಅಂತ ಇದೊಂದು ಆರ್ಗನೈಸೇಷನ್. ಇದೇ ಪ್ರಕಾರ ನಮ್ಮ ಇವ್ರು ಬರ್ತಾಯಿದ್ದಾರೆ, ನೀಲಿಮಾ ಮಿಶ್ರಾ. ಸಿ ಈಸ್ ವೆರಿ ಫೇಮಸ್. ಸಿ ಹ್ಯಾಸ್ ಆಲ್ಸೋ ಗಾಟ್ ಪದ್ಮಶ್ರೀ ಆ್ಯಸ್ ವೆಲ್ ಆಸ್ ರಾಮನ್ ಮಗಸೆ ಅವಾರ್ಡ್. ಸಿ ಈಸ್ ವೆರಿ ಮಚ್ ವರ್ಕಿಂಗ್ ಫಾರ್ ದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ಡೌನ್ ಟು ವುಮೆನ್ಸ್. ಏನು ವುಮೆನ್ ಎಂಪವರ್ಮೆಂಟ್ ಅಂತೀವಲ್ಲ,
ಸಿ ಈಸ್ ವರ್ಕಿಂಗ್ ಲಿಟ್ರಲಿ ಹಾರ್ಡ್. ಇಷ್ಟು ಕೆಲಸ ಮಾಡ್ತಾರೆ. ಚಿಂಚೋಳಿ ಪಟ್ಟಣದ ಚಂದಾಪುರದ ಶ್ರೀ ಹಾರಕೂಡು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ 32ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕುರಿತಂತೆ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಜಿನ್ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವ ಅಳವಡಿಸಿಕೊಂಡು ವೈದ್ಯರಾಗಿ ರೋಗಿಗಳ ಸೇವೆ ಮಾಡುತ್ತಿರುವ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವ ಅಭ್ಯರ್ಥಿಗಳಿಗೆ ಪುಸ್ತಕ ಒದಗಿಸುವುದರ ಮೂಲಕ ಮಾದರಿಯ ಜೊತೆಗೆ ಸ್ಪರ್ಧಾಳುವಿಗೆ ಪ್ರೋತ್ಸಾಹ ಧನ ನೀಡುವುದರ ಮೂಲಕ ಕ್ರೀಡೆಯ ಪ್ರೋತ್ಸಾಹ ನೀಡಿರುವುದು ಶ್ಲಾಘನೀಯವಾಗಿದೆ ಎಂದು ಕೊಂಡಾಡಿದರು. ಅಲಂ ಖಾನ್ ಸರ್ ಅವರನ್ನು ಕೂಡ ಪುಸ್ತಕವನ್ನು ಮುಬೀನ್ ಅವರು ಬಂದು ಪುಸ್ತಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನೋಡುವವರ ಕಣ್ಣಿ ಕಂಡು ಕೂಡ ಬದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಉಳಿರ್ತಕ್ಕಂಥ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರ ಆಸ್ಪತ್ರೆ 90 ಬೆಡ್ಗಳನ್ನು ಕೋವಿಡ್ ಸಂದರ್ಭದಲ್ಲಿ ನೀಡಿ ಅದ್ರ ಜೊತೆಯಲ್ಲಿ ರಾಜ್ಯಪಾಲರಿಂದ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಆಮೇಲೆ ಪೊಲೀಸರಿಗೆ ನಾವೆಲ್ಲ ಹೋದಾಗ ಪೊಲೀಸರು ನಮ್ಮನ್ನು ಹಿಡಿತಾರೆ, ಆದ್ರೆ ಪೊಲೀಸರಿಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ. ಹಾಗಾಗಿ ಪೊಲೀಸರನ್ನು ಕೂಡ ಹೆಲ್ಮೆಟ್ ಅನ್ನು ಕೊಡಲು ಮುಖ್ಯವಾಗಿ ಗೌರವಿಸಿದ್ದಾರೆ. ಆಮೇಲೆ ಅವಾರ್ಡ್ ಅನ್ನ ಆಸ್ಪತ್ರೆ ಬಂದಿದೆ. ನಿಜವಾಗ್ಲೂ ಅವರಿಗೆ ಒಂದು ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಂದ ತಮ್ಮಿಂದ ಹಾಗೂ ವೈಯಕ್ತಿಕವಾಗಿ ನಾವು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಹಾಗೂ ಅವರ ಇಡೀ ಕುಟುಂಬಕ್ಕೆ ತಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮಣ್ಣೂರು ಹಾಸ್ಪಿಟಲ್ 3 ವರ್ಷ ಮುಗಿದು ಇವತ್ತು 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಒಂದು ಬಹಳ ವಿಭಿನ್ನವಾದಂಥ ಮತ್ತು ವಿನೂತನವಾದಂಥ ಹಾಗೂ ಪ್ರಾಮಾಣಿಕವಾದಂಥ ಪ್ರಯತ್ನ ತಾವು ವೆಲ್ನೆಸ್ ರೆವಲ್ಯೂಷನ್ ಒಂದು ಹೆಲ್ತ್ ಮ್ಯಾಗಝೀನಿಂದ ತಾವೇನು ಮಾಡ್ತಾ ಇದ್ದೀರಾ, ಹೆಚ್ಚು ಅವೇರ್ನೆಸ್ ಬರಲಿ, ಹೆಚ್ಚು ರೀತಿಯಾಗಿ ವೈಜ್ಞಾನಿಕ ಮನೋಭಾವನೆ ಆರೋಗ್ಯದಲ್ಲಿ ಇರಲಿ ಅಂದ್ಬಿಟ್ಟು ತಾವೇನು ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ನಮ್ಮೆಲ್ಲರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಫಾರೂಕ್ ಅವ್ರ ಬಗ್ಗೆ ನಾನು ಏನು ಹೇಳೋದಂತ ಗೊತ್ತಿಲ್ಲ. ಯಾಕಂದರೆ ನಾನು ಅವ್ರಿಗೆ ಭೇಟಿಯಾದಾಗಿಂದ ಪಾಪ ಯಾವಾಗಲೂ ಆಗೋದಕ್ಕಿಂತ ಮುಂಚೆನೂ ಅಷ್ಟೇ ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೆಚ್ಚು ನಾನು ಭೇಟಿಯಾಗಿರಲಿಲ್ಲ. ಆದರೆ ಫೋನ್ ಮಾಡಿ ನಮ್ಮ ಕಷ್ಟಗಳು ಹೇಳ್ಕೊಂಡಾಗ ಎಲ್ಲನೂ ಕೂಡ ಸ್ಪಂದಿಸಿದ್ದಾರೆ. ಸೊ ಅದಕ್ಕೆ ಭಾಳ ಜನ ನಮ್ಮ ಚಿತ್ತಾಪುರ ಚಿಂಚೋಳಿ ಮಂದಿ ಎಲ್ಲ ಅಡ್ರೆಸ್ ಇಲ್ಲೇ ಇದೆ. ಈಗ ನಮ್ಮ ಸರ್ಕಾರ ಬಂದದ ಅಂತ ಸ್ವಲ್ಪ ಜಿಮ್ಸಿಗೆ ಹೋಗ್ತಿರ್ಬೇಕು, ಆದರೂ ಕೂಡ ಅಲ್ಲಾಗ್ಲಾರ ಚಿಕಿತ್ಸೆ ಇಲ್ಲಿ ಖಂಡಿತವಾಗೂ ಆಗುತ್ತೆ. ಯಾಕಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಮತ್ತು ಭಾಳ ಅಲ್ಪ ಅವಧಿನಲ್ಲಿ ಮಣ್ಣೂರು ಹಾಸ್ಪಿಟ್ಲಿಗೆ ಮತ್ತು ಅಲ್ಲಿರುವಂಥ ಡಾಕ್ಟರ್ಸ್ಗಳಿಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಫಾರೂಕ್ ಅವರಿಗೆ ಬಹಳ ಗುಡ್ ವಿಲ್ ಅನ್ನು ತಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಗುಡ್ ವಿಲ್ ಯಾಕೆ ಬರ್ತಾ ಇದೆ ಅಂದರೆ, ತಾವು ಗುಣಮಟ್ಟದ ಚಿಕಿತ್ಸೆ ಜೊತೆಯಾಗಿ ಆ ಮಾನವೀಯತೆಯ ಸ್ಪರ್ಶ ಏನು ಕೊಡ್ತಾ ಇದ್ದೀರಾ, ಅದು ಬಹಳ ಪ್ರಮುಖವಾದಂಥ ವಿಷಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಚಿಕಿತ್ಸೆ ಎಲ್ಲನೂ ಆಗ್ಬೋದು. ಕೆಲವು ಕಡೆ ನೀವು ಹೇಳ್ದಂಗೆ ದೊಡ್ಡ ಹಾಸ್ಪಿಟ್ಲಿಗೆ, ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ಬೋದು. ಗುಣಮಟ್ಟ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲೂ ಕೂಡ ಯಾವುದೇ ಗ್ಯಾರಂಟಿ ನಾವು ಕೊಡ್ಲಿಕ್ಕೆ ಆಗಲ್ಲ, ನಾವು ಯಾರು ದೇವರಲ್ಲ. ಆದರೆ ನೀವು ಹೇಳ್ದಂಗೆ ಕಾರ್ಪೊರೇಟ್ ಏನು ಹಾಸ್ಪಿಟ್ಲಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ, ಅದೇ ಪ್ರೊಸೀಜರ್ಸ್ನ ತಾವು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಕೊಡ್ತಾ ಇದ್ದೀರಲ್ಲ, ಅದರಿಂದ ತಮಗೆ ಭಾಳ ಜನರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದ ನಿಮಗೆ ಮುಂಬರುವ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ದೀವಿ, ಇವತ್ತು 60 ಬೆಡ್ ಇದೆ, ಅದು 200 ಬೆಡ್ ಆಗೇ ಆಗುತ್ತೆ ಖಂಡಿತವಾಗಿ. ಆ 200, 800, 1000 ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 2 ಗುಣಗಳಿವೆ ತಮ್ಮ ಹತ್ರ. ಒಂದು ಮಾನವೀಯತೆ ಮೆರೆಯೋದು ಒಂದು ಏನು ಎಲ್ಲರಿಗೂ ಬರೋದಿಲ್ಲ, ಒಂದನೇದು. ಎರಡನೇದು, ನೀವು ನಿಮ್ಮ ಏನು ವೃತ್ತಿಯನ್ನು ಬಿಟ್ಟು ತಾವೇನು ಕೆಲಸ ಮಾಡ್ತಾ ಇದ್ದೀರಾ, ಕಾಯಕ ಮಾಡ್ತಾ ಇದ್ದೀರಾ, ಬಸವಣ್ಣ ತತ್ವ ಏನು ಕಾಯಕವೇ ಕೈಲಾಸ ಅಂದ್ಬಿಟ್ಟು ನಂಬಿ ತಾವು ಮಾಡ್ತಾ ಇದ್ದೀರಾ, ಖಂಡಿತವಾಗೂ ಜನರ ಮೆಚ್ಚುಗೆಗೆ ತಾವು ಪಾತ್ರರಾಗಿದ್ದೀರಾ. ಆಮೇಲೆ ಯಾರೂ ಕೂಡ ಇವತ್ತು ತಾವು ಗಮನಿಸಬೇಕು, ಯೂಶ್ವಲಿ ಹಾಸ್ಪಿಟಲ್ದು ಉದ್ಘಾಟನೆ ಇರ್ಬೋದು ಅಥವಾ ಅವರ ಒಂದು ವಾರ್ಷಿಕೋತ್ಸವ ಇರ್ಬೋದು, ಬರೀ ಹಾಸ್ಪಿಟಲ್ದ ಗುಣಗಾನ ಹಾಡ್ತಾರೆ. ಆದರೆ ಇವತ್ತು ತಾವು 50 ಜನರ ಬದುಕನ್ನು, ಅವರ ಬದುಕಿಗೆ, ಅವರ ಜೀವನಕ್ಕೆ ದೀಪ ಹಚ್ಚುವ ಕೆಲಸ ಇವತ್ತು ತಾವು ಏನು ಬುಕ್ಸ್ ಕೊಡುವ ಮುಖಾಂತರ ಮಾಡ್ತಾ ಇದ್ರೆ ಬಹುಶಃ ಅದು ಭಾಳ ದೊಡ್ಡ ಕೆಲಸ. ಆ ಬುಕ್ಸ್ ಅವ್ರಿಗೆ ಉಪಯೋಗ ಆದಮೇಲೆ ತಾವು ಬೇರೆಯವ್ರಿಗೆ ಕೊಡಬೇಕು.
ತಾವೇ ಇಟ್ಕೊಳೋದಲ್ಲ. ಯಾಕಂದರೆ ನಿಮ್ಗೆ ಒಳ್ಳೇದಾದರೆ ಬೇರೆಯವ್ರಿಗೂ ಒಳ್ಳೇದಾಗಬೇಕು. ಏನು ಕೆಲಸ ನಾವು ಮಾಡಬೇಕು, ಸರ್ಕಾರದಲ್ಲಿ ಇಟ್ಕೊಂಡು ಮಾಡಬೇಕು, ಇವತ್ತು ತಾವೆಲ್ಲ ಮಾಡ್ತಾ ಇದ್ದೀರ, ಅದಕ್ಕೂ ಕೂಡ ಒಳ್ಳೇದು. ಅದಲ್ಲದೆ ಕ್ರೀಡೆನಲ್ಲಿ ಕೂಡ ಇವತ್ತೇನು ಒಬ್ಬ ಯುವಕನಿಗೆ ತಾವು ಪ್ರೇರಣೆಯನ್ನು ನೀಡಿದ್ದೀರ. ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೆಂತಟ್ಟಿ ಬೆಂಚಪ್ಪರಿಸಿ ನೀವು ಈ ಕ್ರೀಡೆನಲ್ಲಿ ಕೂಡ ತಾವು ಸಾಧನೆ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಭಾಗದಲ್ಲಿ ಎಲ್ಲರೂ ಮೊದಲೇದೇನು ಹೇಳ್ತಾರೆ ಅಂದರೆ, ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಇಲ್ಲಪ್ಪ ಬರೀ ಓದು 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 ಅಂತಾರೆ. ನೀನು ಡಾಕ್ಟರ್ ಆಗಬೇಕು, ನೀನು ಗೌರ್ಮೆಂಟ್ನಲ್ಲಿ ನೌಕರಿ ಪಡಿಬೇಕು, ನೀನು PSI ಆಗಬೇಕು, ನೀನು SDA ಆಗಬೇಕು, FDA ಆಗಬೇಕು ಅಂತ ಹೇಳ್ತಾರೆ. ಯಾರು ಕೂಡ ನಮ್ಮ ಭಾಗದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದರೆ ಇವತ್ತು ತಾವು ಯು ಆರ್ ಹೆಲ್ಪಿಂಗ್ ಅದರ್ಸ್ ಎಕ್ಸೆಲ್ ಇನ್ ಅದರ್ ಫೀಲ್ಡ್ಸ್ ದೆನ್ ಅಕಾಡೆಮಿಕ್ಸ್. ಅದನ್ನು ಕೂಡ ಒಂದು ಭಾಳ ಒಳ್ಳೆ ಸಂದೇಶವನ್ನು ತಾವು ರವಾನೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವೆಲ್ಲನೂ ಕೂಡ ಮಾಡ್ಬೇಕು. ಈಗ ತಾನೇ ಡಾಕ್ಟರ್ ಫಾರೂಕ್ ಅವರು ಹೇಳ್ತಾ ಇದ್ರು. ಇನ್ನು ಇದೇ ವೇಳೆಯಲ್ಲಿ ಮಣ್ಣೂರು ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಮಾತನಾಡಿ, ಆಸ್ಪತ್ರೆ ಈಗ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ಆಸ್ಪತ್ರೆಯ ಯಶಸ್ಸಿನ ಹಿಂದೆ ನಮ್ಮ ಸಿಬ್ಬಂದಿ ವರ್ಗದ ಹಾಗೂ ವೈದ್ಯರ ಪರಿಶ್ರಮವಿದೆ ಎಂದರು. ಪೇಷಂಟ್ಸ್ಗೆ ಅಡಾಪ್ಟ್ ಮಾಡಿ ನಮ್ಮ ಹಾನರಬಲ್ ಗವರ್ನರ್ ಅವ್ರ ಸರ್ ಇಂದ ನಮಗೆ ಒಂದು ಅವಾರ್ಡ್ ಸಿಕ್ಕಿದೆ. ಇದರ ಬಿಟ್ಟು ಒಂದು 200 ಪೂರ್ ಗರ್ಲ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡಿಬಿಟ್ಟು ಅವರಿಗೆ 18 ಇಯರ್ಸ್ ತನಕ ಅವರಿಗೆ ಎವ್ರಿ ಇಯರ್ ಅವರಿಗೆ ನಮ್ಮಿಂದ ಒಂದು ಹೆಲ್ಪ್ ಅಂತ ಹೇಳ್ಬೋದು. ಒಂದು 18 ಇಯರ್ಸ್ ಆದಮೇಲೆ ಒಂದು ಹುಡುಗಿ ಆಗಲಿ, ಆ ಹುಡುಗಿ ಒಂದು ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಬಂದಾಗ ನಮ್ಮಿಂದ ಒಂದು ಅವರಿಗೆ ನೆನಪಿರ್ಬೇಕಂತ ಹೇಳಿ ಅದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಥರ ಇವತ್ತು ನಿಮ್ಮ ಮೆಚ್ಚಿನ ಎಲ್ಲ ನಮ್ಮ ಪ್ರಿಯಾಂಕ್ ಸರ್ ಅವ್ರದ್ದು ಒಂದು ಏನು ಐಡಿಯಾಲಜಿ ಇದೆ, ಒಂದು ಥಾಟ್ ಇದೆ ಸರ್ ಇಂದು, ಲೈಕ್ ಟು ಪ್ರಮೋಟ್ ದಿ ಬುಕ್ಸ್. ಆ ಬುಕ್ಸ್ಗೆ ಪ್ರಮೋಟ್ ಮಾಡಿ ಅಂತ ತಲೆಯಲ್ಲಿ ಬಂದು ಇವತ್ತು ಸರ್ ಬರ್ತಾ ಇದಾರೆ ಅಂದ್ರೆ ಸರ್ ಇಂದೇ ಐಡಿಯಾ ತಗೊಂಡು ಒಂದು 50 ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರಿಗೆ ನಾವು ಕರೆದಿ ಅವ್ರಿಗೊಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಇವತ್ತು ನೀವತ್ತು ನೋಡ್ಬೋದು, ಇವತ್ತು ಯಾವುದು ಶಾಲೆ ಆಗ್ಲಿ ಹಾರ ಆಗ್ಲಿ ಇಲ್ಲ, ಇವತ್ತೆಲ್ಲ ಸನ್ಮಾನ ಒಂದು ಬುಕ್ ಇಂದ ಆಗಿದೆ ಎಲ್ಲರಿಗೆ. ಸೊ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಬುಕ್ಕಿಗೆ ಹೆಂಗೆ ಪ್ರಮೋಟ್ ಮಾಡ್ಬೇಕು, ಇದು ಐಡಿಯಾ ಸರ್ ಇಂದ ಐಡಿಯಾ ಏನಿದೆ ಹಿಂದೆ ಬ್ಯಾಕ್ ಆಫ್ ದಿ ಮೈಂಡ್, ಪ್ರಮೋಟಿಂಗ್ ಬುಕ್, ಪ್ರಮೋಟಿಂಗ್ ಎಜುಕೇಶನ್. ಸೊ ಇದು ಎಲ್ಲರ ಲೈಫ್ ನಲ್ಲಿ ನಾವು ತರಬೇಕಂತ ನಾನು ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಇದೇ ವೇಳೆಯಲ್ಲಿ 16 ವರ್ಷ ಒಳಗಿನ ಟೆನ್ನಿಸ್ ನಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ರಘು ಎನ್ನುವ ಸ್ಪರ್ಧಾಳುವಿಗೆ ರೂಪಾಯಿ 1,20,000 ರೂಪಾಯಿ ಮೊತ್ತದ ಪ್ರೋತ್ಸಾಹ ಧನ ಚೆಕ್ ವಿತರಣೆ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿರುವ 50 ಅಭ್ಯರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕಿ ಖನಿಜಾ ಫಾತಿಮಾ, ಸುಭಾಷ್ ರಾಠೋಡ್, ಅರವಿಂದ್ ಚೌಹಾಣ್, ಕಿರಣ್ ದೇಶ್ಮುಖ್, ಬಾಬು ಮಿಯಾ ಮನ್ನೂರ್, ಮಸೂದ್ ಅಲಿ ಹಸನ್, ಮಜರ್ ಹುಸೇನ್, ಫರಾಜುಲ್ ಇಸ್ಲಾಂ ಸೇರಿದಂತೆ ಹಲವರು ಇದ್ದರು. ಚಿಂಚೋಳಿ ಪಟ್ಟಣದ ಚಂದಾಪುರದ ಶ್ರೀ ಹಾರಕೂಡು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ 32ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಹಾರಕೂಡದ ಶ್ರೀಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಿತು.
ಇವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಹೈಕೋರ್ಟ್ನ ನ್ಯಾಯಾಧೀಶರಾದ ಶರಣ ಭೂಪಾಲರೆಡ್ಡಿ, ಚಿಂಚೋಳಿಯ ಪಿಎಸ್ಐಗಳಾದ ಸಂಗಮನಾಥ್ ಹಿರೇಮಠ್, ವಿಜಯಲಕ್ಷ್ಮಿ, ಶಶಿಕಲಾ, ಸಿದ್ದಾರೆಡ್ಡಿ, ನಾಗಶೆಟ್ಟಿ, ಭದ್ರಶೆಟ್ಟಿ, ಜಯಪ್ಪ ಚಾಪಲ್, ನಾಗರಾಜ ಕಲಬುರ್ಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇದೇ 28ರಂದು ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ ಗದ್ಗಿ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಕಾಂತ ಗದ್ಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ ಗದ್ಗಿಯವರಿಗೆ ಪ್ರಸಕ್ತ ಸಾಲಿನಲ್ಲಿ ಶ್ರೀ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿರವರು ಪ್ರದಾನ ಮಾಡಲಾದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಾಗಿ ಭಾಜನರಾದ ಪ್ರಯುಕ್ತ ಇದೇ 28ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಿತಿ ವತಿಯಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮಿಗಳು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಚಿನ್ನಮ್ಮ ಗದಿಗೆ ಅಂದರೆ ನಮ್ಮ ಮಿಸೆಸ್, ಇವರು ಕಾರ್ಯವೃತ್ತಿ ಜಾಸ್ತಿ ಬೀದರಲ್ಲಿ. ನಮ್ಮ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳಪಟ್ಟಿದ್ದು ಅನೇಕ ಕೆಲಸಗಳು ಮಾಡಿದ್ದೀವಿ. ಆದರೆ ಪರಿಚಯ ಹಿಡಿತಾರಿಲ್ಲೋ, ನಮ್ಮನ್ನು ಗುರುಸ್ತಾರಿಲ್ಲೋ ಸಮಾಜ ಅಂತ ಅನುಮಾನ ಇತ್ತು. ಅದರಲ್ಲಿ ಅಪ್ಪ ಯೂನಿವರ್ಸಿಟಿ, ಶರಣಬಸವ ಯೂನಿವರ್ಸಿಟಿ 5ನೇ ವಾರ್ಷಿಕೋತ್ಸವದಲ್ಲಿ ಗುರುತಿಸಿ ಈ ಅಪ್ಪ ದಾಸೋಹಿ ಆಗಿದೆ. ಇಲ್ಲಿ ನಮ್ಮದು ಯಾವುದೇ ಜಾತಿ ಮತ ಧರ್ಮ ಯಾವುದೂ ಇಲ್ಲ, ನಾವೆಲ್ಲರೂ ಸರಿಸಮಾನರು ಎಂಬ ಒಂದು ಸಂದೇಶ ಆ ಯೂನಿವರ್ಸಿಟಿಯಿಂದ ಬಂದಿದೆ. ಅದಕ್ಕೆ ಆ ಯೂನಿವರ್ಸಿಟಿಗೂ ನಾವು ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಸಂಸ್ಥೆ ವತಿಯಿಂದ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು ವಿಶೇಷವಾಗಿ ಡೆಮಾಕ್ರಸಿದೊಳಗೆ ಯಾರೂ ಹೆಚ್ಚು ಯಾರೂ ಕಮ್ಮಿ ಇಲ್ಲ. ಆದರೂ ಸಮಾಜದೊಳಗೆ ಒಂದು ಜಾತಿ ಪದ್ಧತಿ ಇನ್ನೂ ಹೋಗಿಲ್ಲ. ಈ ಜಾತಿ ಪದ್ಧತಿಯೊಳಗೆ ಅಪ್ಪ ಯೂನಿವರ್ಸಿಟಿದವರು ಏನು ತಮ್ಮ ಮೇಲ್ಗುಣ ಪ್ರದರ್ಶಿಸಿದ್ದಾರೆ. ನಾವೆಲ್ಲರಿಗೂ ಸರಿಸಮಾನರು. ಅಪ್ಪನ ಇದ್ರಾಗ ನಾವೆಲ್ಲರೂ ಒಂದೇ ಇದ್ದೀವಿ, ಅವರಿಗೆಲ್ಲರೂ ಶರಣಿದ್ದೆವು. ಅದನ್ನು ಪ್ರಸ್ತುತ ಮಾಡಿ ಸಮಾಜದ ಒಂದು ದೃಷ್ಟಿಯಲ್ಲಿ ತಾವು ನಿಷ್ಪಕ್ಷಪಾತ ಅಂಥೇಳಿ ತೋರಿಸ್ಕೊಟ್ಟಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್
ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.